ಅಪ್ಪ ಅಮ್ಮ ಬಿಟ್ಟರೆ ಅದಕ್ಕಿಂತ ಅಪ್ಪ ಅಮ್ಮನಿಗಿಂತನೂ ಮಗನೇ ಮುಖ್ಯ ನನಗೆ. ಅಪ್ಪ ಅಮ್ಮ ನೆಕ್ಸ್ಟ್. ಯಾಕಂದರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಷ್ಟು ಪ್ರೀತಿ ಒಂದು ಅಪ್ಪ ಎಲ್ಲೂ ಕೊಡೋಕ್ಕೆ ಆಗಲ್ಲ. 2 ಸಲ ಕೋರ್ಟಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂದಾಗ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸು ವರ್ಲ್ಡಲ್ಲಿ. ಒಂದು ಕೋರ್ಟಲ್ಲೂ ಅದು ಇದಾಗುತ್ತೆ. 1 ಇಯರ್ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅವಾಗ ಕೇಳ್ತಾರೆ ಅಪ್ಪ ಬೇಕಾ ಅಮ್ಮ ಬೇಕಾ ಕೇಳಬೇಕು. 1 ಇಯರ್ ಇರಲಿಲ್ವಲ್ಲ, ನೀವು ಆಚೆ ಕರ್ಕೊಂಡೋಗಿ ಸ್ವಲ್ಪ ಮಾತಾಡ್ಕೊ ಬನ್ನಿ ಅಂತ. ನಾನು ಏನೂ ಇಲ್ಲ, ನನಗೆ ಗ್ಯಾರಂಟಿ ಇದೆ, ನೀವು ಹಂಗೆ ಕೇಳಿ ಅಂತೀನಿ. ಅವನು ಅಪ್ಪ ಅಂತ ಹತ್ಕೊಂಡು ಓಡಿ ಬಂದುಬಿಡ್ತಾನೆ. ಅದರಿಂದ ಜಡ್ಜ್ ಎಲ್ಲ ಆದಮೇಲೆ ಕರೆಸಿ ರೂಮಲ್ಲಿ ಫೋಟೋ ಹೊಡ್ಸ್ಕೊಂಡು ಹಾಕೊಳ್ತಾರೆ. ಏನಕ್ಕಂದರೆ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸ್ ಅಂತೆ. ಅಂದರೆ ಅಷ್ಟು ಪ್ರೀತಿ. ಅದರಿಂದ ನಾನು ಯಾರನ್ನೂ ಮದುವೆ ಆಗಕ್ಕೆ ಹೋಗಿಲ್ಲ, ಯಾರನ್ನೂ ಲೈನ್ ಹೊಡಿಯೋಕೆ ಹೋಗಿಲ್ಲ, ಏನೂ ಇಲ್ಲ. ಈಗ ಸಿಂಗಲ್ ಆಗೇ ಇದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಿಮ್ಮ ಲೈಫ್ ಪೂರ್ತಿ ಏನೇನು ಇನ್ಸಿಡೆಂಟ್ ಹೇಳ್ತಿದ್ದೀರಾ ಅದೆಲ್ಲ ಸಿನಿಮಾ ಸ್ಟೋರಿ ಇದ್ದಂಗೆ ಇದೆಯಲ್ಲ ಸರ್. ನಿಮ್ಮ ಲೈಫ್ ಗೊತ್ತಾಗಿ ಸಿನಿಮಾ ಮಾಡ್ತಿದ್ದೀರಾ, ಏನ್ ಕತೆ ಅಂತ. ಹೀಗೆ ಓದಿರೋದು ಬಿಕಮ್ ಬ್ರಾಕೆಟ್ ಆದರೂ, ಬ್ರಾಕೆಟ್ ಅಂದರೆ ಮೀನಿಂಗ್ ಗೊತ್ತಲ್ಲ, ಫೇಲ್ ಅಂತ, ಪಾಸ್ ಆಗಿಲ್ಲ ಅಂತ. ಅದು ಒಂದು 16-21 ಸಬ್ಜೆಕ್ಟ್, ಎಷ್ಟೋ ಸಬ್ಜೆಕ್ಟ್ಸ್ ಫೇಲ್ ಅಂದರೆ 1-2 ಪಾಸ್ ಆಗಿರೋದು 3 ವರ್ಷ ಸೇರಿ. ಅದ್ರ ಫೈನಲ್ ಇಯರ್ ಸೀಟ್ ಕೊಡಲ್ಲ ಅಂದ್ರೂ ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ ಅಂದೆ. ಯಾಕಂದರೆ ನಾನು 10th ದಿನಕ್ಕೆ 10,000 ದುಡಿತಾ ಇದ್ದೆ. 10ನೇ ಕ್ಲಾಸ್ ಇದ್ದಾಗಲೇ ದಿನಕ್ಕೆ 10,000 ದುಡಿತಿದ್ದೆ. ಡಾಗ್ ಬಿಸ್ನೆಸ್ಸೇ. ಅವಾಗ ಆಲ್ ಓವರ್ ಕರ್ನಾಟಕ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಇವಾಗ 5 ಲಕ್ಷ ಜನ ಡಾಗ್ ಬ್ರೀಡರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅವಾಗ ಅಂದರೆ ಕಾಂಪಿಟೇಟರ್ ಇರಲ್ಲ. ದಿನ ಹಿಂಗೆ ಹೋಗು ಸ್ಕೂಟರ್ ಹಾಕೊಂಡು ಹಿಂಗೆ ಹೋಗಿ ಬಂದರೆ 10,000, ತಿರ್ಗಾ ನಾಳೆ 10,000 ಖರ್ಚು ಮಾಡ್ತಿದ್ದೆ. ಏನಕ್ಕಂದರೆ ಫ್ರೆಂಡ್ಸ್ಗಳಿಗೆ ಕುಡ್ಸೋಕ್ಕೆ ತಿನ್ಸೋಕ್ಕೆ. ನಾನು ಸಿಗರೇಟ್ ಸೇರ್ತಾ ಇರಲಿಲ್ಲ, ಆರ್ಡ್ರಿಂಗ್ಸ್ ಇಲ್ಲ, ಏನಿಲ್ಲ. ಬರೀ ನಾನು ಚೆನ್ನಾಗಿ ತಿಂತಿದ್ದೆ ನಾನ್ ವೆಜ್ಜು. ಅವ್ರಿಗೆ ತಿನ್ಸೋದು, ಕುಡ್ಸೋದು, ಸೇರಿಸೋದು ಎಲ್ಲ ಮಾಡ್ತಿದ್ದೆ. ದಿನ ಆದರೆ 20 ಜನ ಇರೋರು. ಆದರೆ ಒಂದು ಚಿಕ್ಕ ಗಲಾಟೆ ಆದಾಗ ಎಲ್ಲ ಓಡೋಗ್ಬಿಡ್ತಾರೆ, ಯಾರೂ ಇರಲ್ಲ. ಬರೀ ತಿನ್ನಕ್ಕೆ ಕುಡಿಯೋಕ್ಕೆ ಮಾತ್ರ ಬರ್ತಾರೆ. ಇವ್ರಿಗೆ ಯಾಕೆ ನಾನು ಖರ್ಚು ಮಾಡಬೇಕು ಅಂತ ಸ್ಟಾಪ್ ಮಾಡಿಬಿಡ್ತೀನಿ. ನೀವು ಭಯಂಕರ ಇದ್ದೀರಿ ಮಾತ್ರ. ಹೆಣ್ಣು ನನಗೆ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಒಪ್ತಿರ್ತಾರೆ. ಏನಕ್ಕಂದರೆ ಅಷ್ಟು ಸ್ಮಾರ್ಟಾಗಿರ್ತೀನಿ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಲೇ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು, 8ನೇ ಕ್ಲಾಸಿಂದನೇ ಫಿಗರ್ ಅನ್ನೋರು. ಅಂದರೆ ನನ್ನ ಮಗನ ನೋಡಿದ್ರೆ ಇನ್ನೇನು ಹೇಳ್ತಿರೋ, ಅವ್ನು ಇಂಡಿಯಾಗೆ ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ ನನ್ನ ಮಗನ. ಇಂಡಿಯಾಗೆ, ಕರ್ನಾಟಕಕ್ಕೆ, ತಮಿಳ್ನಾಡು, ಆಂಧ್ರಾಗಲ್ಲ, ಆಲ್ ಓವರ್ ಇಂಡಿಯಾಗೆ ಸೂಪರ್ ಸ್ಟಾರ್ ಮಾಡೇ ಮಾಡ್ತೀನಿ. ನಂಬರ್ 2 ಸೂಪರ್ ಸ್ಟಾರ್ ಅವನ್ನ. ಆ ಲೆವೆಲ್ಗಿದೆ ನನ್ನ ಮಗ. ನನಗೀಗ ಹೆಣ್ಣುಗಳು ನೋಡ್ತಾ ಇದ್ವಿ, ಡಾಕ್ಟ್ರು ನೋಡಿದ್ರೆ ಅವರು ಒಪ್ಕೊಳ್ಳೋರು, ಇಂಜಿನಿಯರ್ ನೋಡಿದ್ರೆ ಅವರು ಒಪ್ಕೊಳ್ಳೋರು. ನಮ್ಮನೇಲಿ ಅಂದರೆ ಜಾಸ್ತಿ ಓದಿರೋರು ಬೇಡ ಅಂತ ಅಂದರು. ಅವರೆಲ್ಲ ಒಪ್ಕೊಳ್ಳೋ ಟೈಮಲ್ಲಿ. ಹಾಗೆ ಇದಾಯಿತು. ಅದಾದಮೇಲೆ ಒಂದು ಮಿನಿಸ್ಟ್ರು ಮಗಳು ಮಂಡ್ಯ ಅಲ್ಲಿ ಇರೋದು, ಕುವೆಂಪು ನಗರ ಅಂತ, ಅಲ್ಲಿದ್ದರು. ಒಂದು ಬ್ರೋಕರ್ ಥ್ರೂ ಹೋಗ್ತೀವಿ ನಾವು. ಅವ್ರ ಮನೆಗೆ ಮುಂದೆ ಕಾರ್ ನಿಲ್ಲಿಸ್ಬಿಟ್ಟು ಇಳಿದು ಹೋಗೋಕೆ ಹೋದರೆ ಸುಮ್ಮನೆ ಕಣ್ಣ ಹಾಯಿಸ್ತೀನಿ ಕಿಟಕಿಲಿ, 5 ಹುಡುಗಿರ ತಲೆ ಕಾಣಿಸ್ತಾ ಇರುತ್ತೆ. 5 ಹುಡುಗಿರ ತಲೆ ಅಂದರೆ ನನ್ನ ಫೋಟೋ ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಫಿದಾ ಆಗಿ ಅವರು ಇವನ್ನೇ ಒಪ್ಕೋ ಅಂತ ಎಲ್ಲ ಅವಳಿಗೆ ಬ್ರೈನ್ ವಾಶ್ ಮಾಡಿ ಅವರೆಲ್ಲ ಬಂದು ತೂತಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಕಿಟಕಿಲಿ ಅವಳ ಜೊತೆ ಇನ್ನೂ ಅವಳ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ. ನಾನು ಸೀದಾ ಒಳಗೋದೆ. ಮುಖ ಚೆನ್ನಾಗಿತ್ತು, ಇಲ್ಲಿ ಸ್ವಲ್ಪ ದಪ್ಪ ಇದ್ರು. ಹಂಗ ನನಗೇನಂದರೆ ನನ್ನ ಮೈಂಡಲ್ಲಿ ಒಂಥರ ಇತ್ತು. ಯಾಕಂದ್ರೆ ನಾನು ಹೆಂಡ್ತಿನ ಹಿಂಗೆ ಸಾಕಬೇಕು ಅಂತ. ಒಂದು ಗೋದ್ರೇಜ್ ಬೇರ್ ಫುಲ್ಲು ಚೂಡಿದಾರು, ಒಂದು ಗೋದ್ರೇಜ್ ಬೇರ್ ಫುಲ್ಲು ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಆಗಲೇ ಮದುವೆಗಿಂತ ಮುಂಚೆನೇ ನಾನು ಹೆಂಡ್ತಿನ ಹಂಗೆ ಸಾಕಬೇಕು ಓವರ್ ಆಸೆ ಇಟ್ಕೊಂಡಿದ್ದೆ. ಯಾಕಂದ್ರೆ ನನಗೆ ವರದಕ್ಷಿಣೆ ಇಷ್ಟ ಇಲ್ಲ, ಏನೂ ಇಲ್ಲ, ಅವೆಲ್ಲ ಇಲ್ಲ. ನನಗೆ ಬಡವ್ರ ಮನೆ, ಒಂದು ಸ್ಲಮ್ಮಲ್ಲಿದ್ರೂ ಹುಡುಗಿ ಒಳ್ಳೆಯವಳಾಗಿರಬೇಕು, ಚೆನ್ನಾಗಿರಬೇಕು, ಲುಕ್ಸ್ ಚೆನ್ನಾಗಿರಬೇಕು, ಇಷ್ಟೇ ಕೇಳ್ಕೊತಾ ಇದ್ದು. ಅವ್ರಿಗೆ ಮದುವೆ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಅಂದ್ರೂ ನನಗೆ ಅಷ್ಟು ಬಡವ್ರು ಇದ್ದರು ನನಗೆ ಓಕೆ ಅಂತ. ಅದೇನಾಗೋಯ್ತು, ಈ ಮಿನಿಸ್ಟ್ರ್ ಮಗಳು ಒಳಗೆ ಹೋಗ್ತಿದ್ದಂಗೆ ಬಂದರು, ನೋಡಿದ್ರು, ಓಕೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮಪ್ಪನೂ ಮಿನಿಸ್ಟ್ರ್ ಕಡೆಯವರು ಸಂಬಂಧ ಅಂತ, ಅವಳು ಫುಲ್ ಒಪ್ಪುಟ್ಟಂಗೆ ಅವ್ರ ಕಡೆಯವರೆಲ್ಲ. ನಾನೇನು ಕೇಳೇ ಇಲ್ಲ, ಹಂಗೆ ಓಕೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇವೆಲ್ಲ ಮಾಮೂಲು. ಕಂಟ್ರೋಲ್. ನನಗೆ ಫುಲ್ ಅಳು ಬಂದ್ಬಿಡ್ತು. ಅಯ್ಯೋ ನನ್ನ ಲೈಫ್ ಬರ್ಬಾದ್ ಮಾಡ್ತಾವ್ರೆ ಅಂದ್ಬಿಟ್ಟು. ನಮ್ಮ ಚಿಕ್ಕಮ್ಮ, ನಿಮ್ಗೆ ಯಾಕೆ ಇಷ್ಟ ಇರಲಿಲ್ಲ ಹುಡುಗಿ? ಮುಖ ಮಾಲಾಶ್ರೀ ಅವ್ರ ಥರ ಲಕ್ಷಣ ಚೆನ್ನಾಗಿತ್ತು. ಕೆಳಗಡೆ ಸ್ವಲ್ಪ ಅಗಲ ದಪ್ಪ ಇದ್ರು, ಒಂದಿಷ್ಟು ದಪ್ಪ ಇದ್ರು. ನನಗೇನಾಯಿತು, ನನ್ನ ಮೈಂಡಲ್ಲಿ ಬೇರೆ ಇತ್ತು ನಿರೀಕ್ಷೆ. ನಂದೀಗ ಫಸ್ಟ್ ಯಾತ್ ಕರೆಂಟ್ ಹೊಡಿತು, ಅದೇ ಥರ ಮುತಿಬೇಕು ಅಂತ ಕಾಯ್ಕೊಂಡು ಕೂತಿದ್ದೆ. ಅದೇ ಥರದ ಹುಡುಕಿ ಅದೇ ಥರ ಸಿಕ್ತು ಕೊನೆಗೆ. ಅದೇನಾಯ್ತು, ಅದಕ್ಕೆ ರಿಜೆಕ್ಟ್ ಮಾಡಿದ್ರಿ. ನಾನು ಹತ್ಕೊಂಡು ಓಡ್ ಬಂದ್ಬಿಟ್ಟೆ. ಅಯ್ಯೋ ಅಂತ ಕಾರಲ್ಲಿ ಅಳ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮ ಎಲ್ಲ ಬಂದು ಸಮಾಧಾನ ಮಾಡ್ತಾವ್ರು, ಬಿಡು ಏನೋ ಇನ್ನೂ ಆಗಿಲ್ವಲ್ಲ ಅಂತ. ಇಲ್ಲ ಮಾತುಕತೆ ಮಾಡ್ತಾವ್ರಲ್ಲ, ಹಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ನೋಡ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮನೂ ಆಚೆ ಬಂದ್ಬಿಡ್ತಾರೆ. ನಾನು ಮನೆಗೆ ಕರ್ಕೊಬಂದ್ಬಿಡ್ತೀನಿ. ನಾನು ಬಿಲ್ಕುಲ್ ಬೇಡ ಅಂತ ಕೂತ್ಕೊಳ್ತೀನಿ. ಈಗೇನ್ ಮಾಡ್ತಾನೆ ನಿಮ್ಮ ಹೀರೋ? ವಿಲ್ ಹಿ ಗಿವ್ ಅಪ್? ಅದೇನಾಗುತ್ತೆ, ಒಂದು ವಾರ ಆದಮೇಲೆ ತಿರ್ಗಾ ಬ್ರೋಕರ್ ಬರ್ತಾನೆ. ಆ ಹುಡುಗಿಗೆ ಏನು ಕಡಿಮೆ ಆಗಿದೆ, ಜಿಮ್ಮಿ ಕಳಿಸಿ ಸಣ್ಣ ಮಾಡ್ಕೊಳ್ಳಿ, 1 ಎಕರೆ ಕೊಡ್ತೀನಿ, ಒಂದು ಮನೆ ಕೊಡ್ತೀನಿ, ಒಂದು ಕಾರ್ ಕೊಡ್ತೀನಿ, 1 kg ಚಿನ್ನ ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ, ಇಷ್ಟು ಲಿಸ್ಟ್ ಎತ್ಕೊಂಡು ಬರ್ತಾರೆ. ನೋಡಪ್ಪ, ನಾನು ಕಾಸ್ಕ್ ಮದುವೆ ಆಗ್ತಾಯಿಲ್ಲ, ನನಗೆ ಹುಡುಗಿ ಚೆನ್ನಾಗಿರಬೇಕು, ಅವಳು ಭಿಕ್ಷುಕಿ ಮನೆಯವ್ರು ಆಗಿದ್ರು, ಸ್ಲಮ್ಮಲ್ಲಿದ್ದರೂ ತೋರಿಸು, ನಾನು ತಾಳಿ ಕಟ್ತೀನಿ ಅಂತ.
ಅದೇನಾಗುತ್ತೆ, ಇಲ್ಲ ನೀವು ಸರಿಗೆ ನೋಡಿಲ್ಲ ಅಂತ ಇನ್ನೊಂದ್ಸಲಿ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ. Okay. ಇನ್ನೊಂದ್ಸಲಿ ಹೋದಾಗ ಡೈರೆಕ್ಟ್ ಮಾತುಕತೆ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಮಾತುಕತೆ ಅಂದ್ರೆ ಮದುವೆ ಎಂಗೇಜ್ಮೆಂಟ್ ಮಾತುಕತೆ. ನಾನು ತಿರ್ಗಾ ಹತ್ಕೊಂಡು ಓಡ್ ಬಂದ್ಬಿಡ್ತೀನಿ, ಯಪ್ಪ ನಾ ಸತ್ರು ಆಗಲ್ಲ ಅಂದ್ಬಿಟ್ಟು ಓಡ್ ಬಂದ್ಬಿಡ್ತೀನಿ. ಮಚ್ಚಿ ಕಿಂಡಲ್ ಮಾಡ್ತಿದ್ಯಾ? ಲೈಫಲ್ಲಿ ಒಂದ್ಸಲಿ ಆಗೋದು ಅಂದ್ಬಿಟ್ಟು ಹತ್ಕೊಂಡು ಓಡ್ ಬರ್ತೀನಿ. ಆಮೇಲೆ ಕೊನೆಗೆ ಅವರೆಲ್ಲ ಬೈಕೊಂತಾರೆ, ಅಂದರೆ ಇವನೇನು ಇಷ್ಟು ಫೋರ್ಸ್ ಅಂದರೆ ಅಷ್ಟಿಷ್ಟ ಅವ್ರಿಗೆ ನನ್ನ ಮೇಲೆ ಆಗ್ಬಿಟ್ಟಿತ್ತು, ಅದಕ್ಕೆ ಅವರೇ ವರದಕ್ಷಿಣೆ ಕೊಡ್ತೀನಿ ಅಂತ. ನಾನು ವರದಕ್ಷಿಣೆಗೋಸ್ಕರ ಆಗ್ತಿಲ್ಲ, ಬೇಕಾದ್ರೆ ನಾವೇ ದುಡ್ಡು ಕೊಟ್ಬಿಡ್ತೀವಿ, ದಯವಿಟ್ಟು ಹಂಗೆ ಆಗಲ್ಲ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ಅದಾದಮೇಲೆ ಬ್ರೋಕರ್ಸ್ ಕೇಳ್ತೀನಿ, ನನಗೆ ಮದುವೆ ಆಗಿ 8 ತೋರಿಸು, ಮುಸ್ರತಿಕವ್ರು ತೋರಿಸ್ಬೇಡ ಅಂತ ರೇಗಿಸ್ತೀನಿ. ಅದಕ್ಕೆ ಅವನು ಹೇಳ್ತಾನೆ, ಕಡು ಬಡವರು ಒಬ್ರು ಇದ್ದಾರೆ ಆದರೆ ಮೂಲ ನಕ್ಷತ್ರ ಅಂತ ಹೇಳ್ತಾನೆ. ಆಮೇಲೆ ಫೋಟೋ ತೋರಿಸಿದಾಗ ಕರೆಂಟ್ ಪಾಸ್ ಆಗಿಬಿಡುತ್ತೆ. ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ಇತ್ತು, ಅದಕ್ಕೆ ಕರೆಂಟ್ ಪಾಸ್ ಆಗುತ್ತೆ. ಆಮೇಲೆ ಹೊಸ ಕಾರ್ 5 ದಿವಸ ಆಗಿರುತ್ತೆ, ಅವ್ರ ಊರಿಗೆ ಎಣ್ಣೆ ನೋಡಕ್ಕೆ ಹೋಗ್ತಾ ಇರ್ತೀವಿ. 1 ಕಿಲೋಮೀಟರ್ ದಂಗೆ ಚಿಕ್ಕ ಕಲ್ಲು ಹೊಡ್ಬಿಟ್ಟು ಇಂಜಿನ್ ಸೀಸ್ ಆಗೋಗುತ್ತೆ ಕಾರು. ಅಪಶಕ್ನ ಮನೇಲಿ ಬೇಡ, ಅವಳು ಎಣ್ಣೆ ಬೇಡ ಅಂತ ಜಗಳ ಮಾಡ್ತಾರೆ. ನಾನು ಅವೆಲ್ಲ ನಂಬಲ್ಲ ಅಂದ್ಬಿಟ್ಟು 1 ತಿಂಗಳಾದ್ಮೇಲೆ ಇನ್ಸೂರೆನ್ಸಲ್ಲಿ ಇಂಜಿನ್ ಎಲ್ಲ ರಿಪೇರಿ ಆಗುತ್ತೆ. ತಿರ್ಗಾ ಹೋಗ್ತೀವಿ, ತಿರ್ಗಾ ಅವಳು ನೋಡಿದ ತಕ್ಷಣ ಕರೆಂಟ್ ಹೊಡೆದು ಎಸ್ ಅಂದ್ಬಿಟ್ಟು ಅವ್ರ ಮನೆಯಿಂದ ಆಚೆ ಬರ್ತೀವಿ, ಜೋರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಂತೆಂತ ಪ್ರೇತಗಳನ್ನ ನೋಡಿದ್ದೇನೆ, ಆದರೆ ಈ ತರ ಆಕ್ಟಿಂಗ್ ಮಾಡುವ ಪ್ರೇತವನ್ನ ನಾನೆಲ್ಲಿ ಸಹ ನೋಡ್ಲಿಲ್ಲ. ಯಾವಾಗಲೂ ಸೂಚನೆ ಕೊಡ್ತಾ ಇದೆ, ಬೇಡ 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 ಅಂತಾರೆ. ಹಂಗೂ ಅವಳೇ ಬೇಕು ಅಂತ ಹಠ ಹಿಡಿದು ಹಾಕ್ತೀನಿ. ಅದು ನೋಡಿದ್ರೆ ಬಂದು 3 ದಿವಸಕ್ಕೆ ಊಟಕ್ಕೆ ಕರೆದಿರ್ತಾರಲ್ಲ ಮನೆಯಲ್ಲಿ, ಹೋದರೆ ಅಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನಾನು ರಾಜನ್ ಮದುವೆ ಆಗಿದ್ದೀನಿ ರಾಣಿ ಥರ ಈ ಬಿಹೇವ್ 3 ದಿವಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಫುಲ್ ಕಡು ಬಡವರು. ಮದುವೆ ನಾವು ಮಾಡಿಸಿದ್ದು, ರಿಸೆಪ್ಷನ್ನು, ಬೀಗ್ರೂಟ, ಎಂಗೇಜ್ಮೆಂಟು, A to Z, ಅವ್ರು ಬರೋ ಬಸ್ ಚಾರ್ಜು, ಅವ್ರ ಚಪ್ಪಲಿಂದ ಬಟ್ಟೆವರೆಗೂ, ತಿರ್ಗಾ ದೇವಸ್ಥಾನದಿಂದ ಗಂಡು ಕರ್ಕೊಂಡು ಹೋಗೋಕ್ಕೆ ನನ್ನ ರೂಮ್ಗೆ ಹೋಗಿ ನನ್ನ ಬಟ್ಟೆ ತೊಗೊಂಬಂದು ಕೊಟ್ಬಿಟ್ಟು ಎತ್ಕೊಂಡು ಹೋಗಿರೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ, ₹1 ಖರ್ಚಿಲ್ದಂಗೆ A to Z ನಾವೇ ಮಾಡ್ಕೊಂಡ್ವಿ. ಅಷ್ಟು ಮಾಡಿಕೊಟ್ಟು ಇವತ್ತು ವರದಕ್ಷಿಣೆ ಕಿರುಕುಳ, ಆಳು ಮೂಳು ಕೇಸ್ ಎಲ್ಲ ಹಾಕಿದೆ. ಗುರು ಒಂದ್ ಕೆಂಡ ತಗೊಂಡು ನಾನು ಬಾರಿ ಬುದ್ಧಿವಂತ ಅಂತ ಬೆನ್ನ ಮೇಲೆ ಬರೀ ಊರಿನ ಜನಕ್ಕೆಲ್ಲ ಗೊತ್ತಾಗ್ಲಿ. ಹಂಗೆ ಆಗ್ಲಿ, ಸ್ವಲ್ಪ ಮುಂದಕ್ಕೆ ಹೋಗು. ಸಾಕಾ? ಕಣ. ಅಯೋಗ್ ನನ್ನ ಮಗನೇ, ಗಡವ ನನ್ನ ಮಗನೇ, ಚರಂಡಿ ನನ್ನ ಮಗನೇ, ಕೊಳಕ್ ನನ್ನ ಮಗನೇ, ಇನ್ನೊಂದ್ ಸಾರಿ ಈ ಊರ್ನವ್ರ ಹತ್ರ ಇಂಥ ತರಲೆ ಪ್ರಶ್ನೆಗಳನ್ನ ಏನಾದ್ರು ಕೇಳ್ಕೊಂಡು ಬಂದಿಯೋ